ಹೆಲೋ ಗೈಸ್, ನಿಮ್ಮ ಕಮ್ಮಂಗಿ ಪಯಣ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಅಂದ್ಕೊಂಡು ಇದು ಹೊಸ ಪರಿಚಯ ಯಾರು ಅಂದರೆ ನನ್ನ ತಂಗಿ ಗೈಸ್. ಓಕೆ ಗುರುವೆ, ಇವತ್ತು ನಾವು ಬಂದಿರೋದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಲ್ಲಿರುವಂಥ 60 ಕಂಬದ ಗುಡಿಗೆ ನಾವು ಇವತ್ತು ಬಂದಿರೋದು ಗೈಸ್. ಈ ಗುಡಿ ಬಗ್ಗೆ ತುಂಬಾ ಹೇಳೋದಿದೆ. ಇದೊಂಥರ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು. ಬನ್ನಿ, ಸೊ ನಿಮಗೆ ಅದು ಹೇಗಿದೆ ಅಂತ ತೋರಿಸ್ತೀನಿ, ಹೊರಗಡೆಯಿಂದ ಹೇಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ಬೈಕೊಳ್ಬೇಡಿ, ಅಕ್ಕ ವ್ಲಾಗ್ ಮಧ್ಯದಲ್ಲಿ ಸಡನ್ನಾಗಿ ಬಂದ್ಬಿಟ್ಟಿದ್ದಾಳಲ್ಲ ಸೆಂಟ್ರಲ್ಲಿ ಅಂತೆಲ್ಲ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ, ಬೈಕೊಳ್ಳೋದಕ್ಕೆ ಹೋಗಬೇಡಿ. ಈ ವ್ಲಾಗಲ್ಲಿ ಈಗ ಹಾಕಬೇಕಾಗಿರುವಂಥ ಒಂದು ವೀಡಿಯೋ ಕ್ಲಿಪ್ ಇತ್ತು, ಅದು ಏನಾಗ್ಬಿಟ್ಟಿದೆ, ಹೆಂಗೆ ಡಿಲೀಟ್ ಆಯಿತು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಡಿಲೀಟ್ ಆಯಿತು, ಏನಾಯಿತು, ಯಾರು ಡಿಲೀಟ್ ಮಾಡಿದ್ರು ಒಂದು ಗೊತ್ತಿಲ್ಲ. ಆ್ಯಕ್ಚುಲಿ ಮೇನ್ ಥಿಂಗ್ ನಾನು ಅದರಲ್ಲೇ ಹೇಳಿದ್ದಿತ್ತು ಎಲ್ಲ. ಈ ಗೂಗಲ್ ಫೋಟೋಸಲ್ಲಿ ಹುಡುಕ್ತೆ, ಡಿಲೀಟಲ್ಲಿ ಹೋಗ್ಬಿಡುತ್ತೆ, ಸಿಗಲಿಲ್ಲ. ಸೋ ಸಾರಿ. ಸೊ ಅದಕ್ಕೆ ಇದೊಂದು ಸರಿ ಕ್ಷಮಿಸ್ಬಿಡಿ, ಸರಿನಾ? ಓಕೆ ಗೈಸ್, ಅದರಲ್ಲಿ ಹೇಳಿರೋ ಅಂಥದ್ದು ನನಗೆ ನೆನಪಿದೆ, ಓಕೆನಾ? ಬಿಕಾಸ್ ಮಾಡಿರೋದು ನಾನೇ ಅಂದಮೇಲೆ ನನಗೆ ನೆನಪಿರಲ್ಲ. ಓಕೆ, ಬೈಕೋಬಿಡಿ, ಇದು ಒಂದು ವೀಡಿಯೋದಲ್ಲಿ ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಓಕೆ ಗೈಸ್, ಈಗ ನಾವು ಹೋಗಿರೋಂಥ ಆ ಪ್ಲೇಸಲ್ಲಿ ಬಂದು ಅದು ಬಂದು ರಾಷ್ಟ್ರಕೂಟರ ಕಾಲದ್ದು. ಇವಾಗಿಂದಂತೂ ಅಲ್ಲ, ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕ್ಲಿಪ್ಪಲ್ಲಿ ನೀವು ನೋಡ್ಬೋದು, ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಹೇಗೆ ಅಂತ ಅಂದ್ಬಿಟ್ಟು. ಆವಾಗಿನ ಕಾಲದ್ದು ಗೈಸ್ ಆ ದೇವಸ್ಥಾನ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಆ ದೇವಸ್ಥಾನದ ಹೆಸರು ಬಂದು 60 ಕಂಬದ ಗುಡಿ. ಆದರೆ 60 ಕಂಬ ಇಲ್ಲ, 60 ಕಂಬ ಇದೆ, ಆದರೂ ಎಣಿಸಿದ್ರೆ 60 ಕಂಬ ಸಿಗಲ್ಲ. ಈ ಥರ ಟ್ವಿಸ್ಟ್ ಇರೋವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತಿದೆಲ್ಲ, ಇದಕ್ಕೆ ಸೂಟ್ ಆಗುತ್ತೆ ಗೈಸ್. ಇಲ್ಲಿ ಒಂದು ಭಯಾನಕ ಇನ್ಸಿಡೆಂಟ್ ಆಗಿದೆ. ಅದು ಏನಪ್ಪ ಅಂತ ಅಂದರೆ, ಹೀಗೆ ಒಬ್ಬರು ಮೇಡಮ್ ಏನಿರ್ತಾರೆ, ಚಿಕ್ಕ ಮಕ್ಕಳನ್ನ ಟ್ರಿಪ್ಪಿಗೆ ಅಂತ ಕರ್ಕೊಂಡು ಬಂದಿರ್ತಾರೆ, ಓಕೆನಾ? ಇಲ್ಲಿಗೆ 60 ಕಂಬದ ಗುಡಿಗೆ ಅವರು ಟ್ರಿಪ್ಪಿಗೆ ಅಂತ ಹೇಳಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಅವರು ಒಂದು 60 ಜನ ಮಕ್ಕಳನ್ನೇ ಕರ್ಕೊಂಡು ಬಂದಿರ್ತಾರೆ. ಸೊ ಆ ಮೇಡಮ್ ಏನು ಮಾಡಿದ್ರು ಅಂತ ಅಂದರೆ, ಒಂದು ಕಂಬದ ಹತ್ರ ನಿಲ್ಲಿಸ್ಬಿಟ್ಟು ನೋಡೋಣ 60 ಕಂಬ ಸಿಗುತ್ತೇನೋ ನಮಗೆ ಅಂತ ಹೇಳಿ, ಸರಿ ಅಂತ ಹೇಳಿ ಟ್ರೈ ಮಾಡಿದ್ದಾರೆ. ಒಂದೊಂದು ಮಗುನ ಒಂದೊಂದು ಕಂಬದ ಹತ್ರ ನಿಲ್ಲಿಸಿದಾಗ ಅಲ್ಲಿ ಏನಾಗಿದೆ ಅಂದರೆ, ಒಂದು ಮಗುನೇ ಗಾಯಬಾಗ್ಬಿಟ್ಟಿದೆ. ಗಾಯಬ್ ಮೀನ್ಸ್ ಕಾಣೆ ಆಗಿರೋದು, ಮಾಯ ಆಗಿರೋದು, ಓಕೆನಾ? ಸೊ ಈ ಇನ್ಸಿಡೆಂಟ್ ಆದಮೇಲೆ ಮತ್ತೆ ಯಾರೂ ಅಂಥ ಹುಚ್ಚು ತಪ್ಪನ್ನ ಮಾಡಲೇ ಇಲ್ಲ. ಒಬ್ರೊಬ್ರನ್ನ ನಿಲ್ಲಿಸಿ ಟ್ರೈ ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಿಲ್ಲ. ಅದನ್ನೆಲ್ಲ ಹಂಗೆ ಸ್ಟಾಪ್ ಮಾಡಿದ್ದಾರೆ. ಈಗಲೂ ಎಣಿಸ್ತಾರೆ, ಸಿಗುತ್ತೋ ಏನೋ ಅನ್ನೋದಕ್ಕೆ ಎಣಿಸ್ತಾರೆ, ಬಿಟ್ಟರೆ ಇಂಥ ಹುಚ್ಚು ತಪ್ಪು ಯಾರೂ ಮತ್ತೆ ಮಾಡೋದಕ್ಕೆ ಹೋಗಲೇ ಇಲ್ಲ. ಸೊ ಇದೇ ಮೇಯ್ನಾಗಿ ಆಗಿರೋವಂಥ ರೀಸನ್. ಆ್ಯಂಡ್ ಆ ವಿಡಿಯೋದಲ್ಲೂ ನಾನು ಇದನ್ನು ಹೇಳಿದ್ದೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಈ ವಿಷಯನ ಕೇಳಿದಾಗ ಹೆಂಗೆ ಅಂದ್ಕೊಂಡ್ಬಿಟ್ಟೆ ಗೊತ್ತಾ, ಹೌದಾ, ನಿಜಾನ, ಹಾಗೆಲ್ಲ ಇರುತ್ತಾ ಅಂಥೇಳಿ. ಬಟ್ ಇಲ್ಲಿ ಬಂದು ಇದನ್ನೆಲ್ಲ ನೋಡಿದ್ಮೇಲೆ ಇಲ್ಲಿ ನಿಜವಾಗ್ಲೂ ನಾವು ತುಂಬ ಸರಿ ಎಣ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ನಮಗಂತೂ ಒಂದು ದಿವಸನೂ ನಮಗೆ 60 ನಂಬರ್ಸ್ ಬಂದೇ ಇಲ್ಲ. 60 ಅಂತ ಅಲ್ಲ ಗೈಸ್, ಒಂದು ಸರಿ ಎಣಿಸ್ದಾಗ ಬರೋ ನಂಬರ್ ಇನ್ನೊಂದು ಸರಿ ಎಣಿಸಿದ್ರೆ ಬರೋದೇ ಇಲ್ಲ. ಬಿಕಾಸ್ ಹಾಗಿದೆ. ಸೊ ನಿಮಗೇನಾದರೂ ಈ ದೇವಸ್ಥಾನಕ್ಕೆ, ಈ ಜಾಗಕ್ಕೆ ಬರಬೇಕು ಅಂತ ಅನಿಸಿದರೆ, ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಚಿತ್ತಾಪುರ ತಾಲೂಕಲ್ಲಿ ಬನ್ನಿ. ಅಲ್ಲಿ ಸ್ಟೇಷನ್ ಹತ್ರ ಇಳಿದು ಯಾರಿಗೇ ಹೇಳಿದ್ರು ಈ 60 ಕಂಬದ ದೇವಸ್ಥಾನದ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ನೀವು ಈ ದೇವಸ್ಥಾನ ನೋಡಿದರೆ ನಿಮ್ಗೆ ಅನಿಸ್ತಿರ್ಬೋದಲ್ಲ, ಇದು ಹಳೆಯ ಕಾಲದ ದೇವಸ್ಥಾನ ಅಂಥೇಳಿ. ಓಕೆ ಗೈಸ್, ಕೇಳೋಣ ಇರಿ, ಅಕ್ಕ ಎಣಿಸ್ತಿದ್ದಾಳೆ, ಎಷ್ಟು ಎಣಿಸಿದ್ಲು ಎಷ್ಟು ಎಣಿಸಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಗೈಸ್, ಇದೇ ಥರ ನಾನು ಇನ್ನೂ ಬೇರೆ ಬೇರೆ ಪ್ಲೇಸಿಗೆ ಹೋಗ್ತೀನಿ. ಸೊ ಬೇರೆ ಬೇರೆ ಜಾಗದಲ್ಲಿ ವೀಡಿಯೋಸ್ನ ಮಾಡ್ತೀನಿ, ನಿಮ್ಮವರೆಗೂ ಅದನ್ನು ತಲುಪಿಸ್ತೀನಿ. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆದಷ್ಟು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನಾನು ಬೆಳಿತೀನಿ, ನಿಮಗೂ ಎಲ್ಲ ನಾನು ಬೆಳೆದ್ರೆ ತಾನೇ ನಿಮಗೆಲ್ಲ ಬೇರೆ ಪ್ಲೇಸಿಗೆ ಹೋಗೋದಕ್ಕಾಗತ್ತೆ, ಎಲ್ಲ ಕಡೆ ನಾನು ತೋರಿಸೋದಕ್ಕಾಗತ್ತೆ. ಇದೇನು ಗೈಸ್, ನನಗೆ ಇಷ್ಟ ಆಯಿತು. ಗೈಸ್, ಇವಾಗ ನೀವು ನೋಡ್ತಿರೋದು ಬಂದು ದೇವಸ್ಥಾನದ ಹೊರಗಡೆ ಇರೋವಂಥದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಫ್ಯಾಮಿಲಿ ಜೊತೆ ಏನಾದರೂ ಬಂದರೆ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇವ್ರು ಯಾವುದೋ ಕಾಲೇಜಿಂದ ಬಂದಿದ್ರು ಅಂತ ಅನಿಸುತ್ತೆ. ಹೆವಿ ಎಂಜಾಯ್ ಮಾಡ್ತಿದ್ರು ಮಾತ್ರ. ಓಕೆ ಗೈಸ್, ಇವಾಗ ನೀವು ನೋಡ್ತಿದ್ದೀರಾ ಅಲ್ವಾ, ಇದು ಬಂದು ಶಾಸನ ಅಂತ ಹೇಳಿ. ಇದೂ ಅಷ್ಟೇ ರಾಷ್ಟ್ರಕೂಟರ ಕಾಲದ್ದು, ಮೀನ್ಸ್ ಅವಾಗೆ ರಚಿಸಿರೋ ಅಂಥ ಶಾಸನ. ದೇವಸ್ಥಾನದ ಜೊತೆನೇ. ನನಗಂತೂ ಅರ್ಥ ಆಗಿಲ್ಲ, ಬನ್ನಿ ಇವಳನ್ನ ಕೇಳೋಣ. ಯಾವ ಭಾಷೆಯಲ್ಲಿದೆ ಅಂತಲೂ ಗೊತ್ತಾಗಲ್ಲ, ಸಂಸ್ಕೃತದಲ್ಲಿರ್ಬೋದು. ನನಗೆ ಕಾಣಿಸ್ತಾನೆ ಇಲ್ಲ ಗೈಸ್, ನಿಮ್ಗೆ ಏನಾದರೂ ಕಾಣಿಸಿದ್ರೆ ಏನು ಹೇಳಿ. ಇಲ್ಲ, ಕಾಣಿಸ್ತೈತೆ ಹಂಗೆ, ಅಂದರೆ ಅರ್ಥ ಆಗ್ತಿಲ್ಲ ಅಷ್ಟೇ. ಸೊ ಗೈಸ್, ಅಕ್ಕ ಎಣಿಸಿದಾಳೆ, ಎಷ್ಟು ಅಂತ ಕೇಳೋಣ ಬನ್ನಿ. 60 ಕಂಬದ ಗುಡಿ ಅಂತ ಹೇಳಿದ್ರು.
ನನಗೆ ಸಿಕ್ಕಿರೋದು 52 ಕಂಬನೇ. ಎಣ್ಸೋದ್ರಲ್ಲೇ ಬೇಜಾರಾಗ್ಬಿಡ್ತು. ಸಿಕ್ಕುತ್ತೇನೋ ಅಂತ ಎಣ್ಸೋಕ್ಕೆ ಹೋದೆ, ಸಿಗಲಿಲ್ಲ. ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಗೈಸ್. 60 ಕಂಬದ ದೇವಸ್ಥಾನದಲ್ಲಿ ಕಂಬಗಳು 60 ಯಾರಿಗೂ ಸಿಕ್ಕಿಲ್ಲ. ಈಗ ಇವಳಿಗೆ 52 ಸಿಕ್ಕಿದೆ. ಇನ್ನೊಂದು ಸರಿ ಎಣ್ಸೋದಕ್ಕೆ ಹೋದರೆ 58, 59, 61, 62 ಈ ಥರ ಸಿಕ್ಕಿದೆ. ನಾವು ತುಂಬ ಸರಿ ಟ್ರೈ ಮಾಡಿದ್ದೀವಿ. ಸೊ ನಿಮಗೂ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ಬನ್ನಿ. ಓಕೆ ಗೈಸ್, ನಮ್ಮ ತಂಗಿ ಏನು ಹೇಳ್ತಾರಂತೆ, ಸೊ ಅವ್ರದ್ದು ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ವ್ಲಾಗ್ನ ಮುಗಿಸೋಣ. ಇದು ನಮ್ಮೂರೇ, ಇದು ನಮ್ಮ ಚಿತ್ತಾಪುರ. ನೀವು ಇಲ್ಲಿಗೆ ಬರಬೇಕಾದ್ರೆ ಬನ್ನಿ. ಇದು ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಯಾರಿಗೇ ನೀವು ಈ ದೇವಸ್ಥಾನದ ಬಗ್ಗೆ ಕೇಳಿದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ, ಹಾಗೆ ಅವರೇ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಪ್ಲೀಸ್ ನಮ್ಮ ಅಕ್ಕಗೆ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಅವಳನ್ನ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ನಾನು ಬ್ಲಾಗ್ಸ್ನ ಮಾಡಬೇಕು ಅಂತಂದರೆ ನೀವು ಆದಷ್ಟು ಶೇರ್ ಮಾಡಬೇಕು. ನೀವು ಶೇರ್ ಮಾಡಿದರೆ ನಾನು ಇನ್ನೂ ಹೊಸ ಹೊಸ ಪ್ಲೇಸಿಗೆ ಹೋಗ್ತೀನಿ. ಈ ಥರ ಇನ್ನೂ ಹೊಸ ಹೊಸ ವಿಷಯಗಳಿರುವಂಥ ದೇವಸ್ಥಾನಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ. ಆ್ಯಂಡ್ ಇನ್ನೂ ಒಂದಿದೆ ಗೈಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅದೂ ತುಂಬ ಮಿಸ್ಟೀರಿಯಸ್ ಆಗಿರುವಂಥದ್ದು ಆ್ಯಂಡ್ ಭಯಾನಕವಾಗಿರುವಂಥದ್ದು. ಅದ್ರ ಬಗ್ಗೆನೂ ನೋಡೋಣ ಅಂತ ಹೇಳ್ತಾ, ಸೊ ಗೈಸ್ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಲಿದೆ ಗೈಸ್, ನಿಮ್ಮ ಕೈಲಿದೆ. ಸೊ ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್. ಬಾಯ್ ಬಾಯ್.